ಜೀವನದಲ್ಲಿ ದೇವರು ನಮ್ಮನ್ನು ರಾಜ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಕಿರೀಟ ಕೊಡಲ್ಲ, ಫಸ್ಟ್ ಯುದ್ಧ ಕೊಡ್ತಾನೆ. ಗೆಲ್ಲೋ ತಾಕತ್ತಿದ್ರೆ ಕಿರೀಟ ಅದೇ ಬಂದು ತಲೆ ಮೇಲೆ ಕೂತ್ಕೊಳ್ಳುತ್ತೆ. ಸ್ಟ್ರೆಂತ್ ಆಫ್ ದ ಕ್ಯಾಟ್ ಈಸ್ ನಾಟ್ ಇಂಪಾರ್ಟೆಂಟ್, ಹೌ ಕ್ಯಾಟ್ ಕ್ಯಾಚಸ್ ದ ರ್ಯಾಟ್ ಈಸ್ ಇಂಪಾರ್ಟೆಂಟ್. ಅದು ಲೈಫ್. ತಂದೆ ತಾಯಿಗೆ ದೇವಸ್ಥಾನ ಕಟ್ಟಿಸದೇ ಇದ್ರೂ ಪರವಾಗಿಲ್ಲ ಸರ್, ಕಟ್ಟಿಸಿರೋ ದೇವಸ್ಥಾನದ ಮುಂದೆ ಅವ್ರನ್ನ ಕೂರಿಸದೇ ಇದ್ದರೆ ಸಾಕು. ಇದು ಮಕ್ಕಳು ತಂದೆ ತಾಯಿ ಕೊಡೋ ದೊಡ್ಡ ಗಿಫ್ಟ್. ಮಗ ಈ ಏಜಲ್ಲಿ ಕ್ಲಾರಿಟಿ ಬೆಳೆಸ್ಕೋಬೇಕು. ಇಲ್ಲಾಂದರೆ ಏನಾಗುತ್ತೆ ಸರ್, ಕ್ಲಾರಿಟಿ ಇರೋ ಕಂಪ್ನಿ ಕಟ್ತಾನೆ, ಅಲ್ಲೋಗಿ ದುಡಿಬೇಕಾಗತ್ತೆ ಅಷ್ಟೆ. ಸರ್ ನನಗೆ ಬ್ಯಾಕ್ಗ್ರೌಂಡ್ ಇಲ್ಲ, ನಾನು ಗೆಲ್ತೀನಿ ಅಂದರೆ ಗುಂಡಿಗೆ ಅನ್ನೋ ಗ್ರೌಂಡಲ್ಲಿ ಧೈರ್ಯ ಇರಬೇಕು ಮಾರ್ಕೆಟ್ನ ರೂಲ್ ಮಾಡೋಕ್ಕೆ. ಹಾಲು ಮೊಸರು ತುಪ್ಪ ಎಲ್ಲ ಒಂದೇ ವಂಶದವರು, ಆದರೆ ಹಾಲ್ಗೊಂದು ರೇಟು, ತುಪ್ಪಕ್ಕೊಂದು ರೇಟು. ರೇಂಜ್ ಡಿಸೈಡ್ ಆಗೋದು ವಂಶದಿಂದ ಅಲ್ಲ, ಅದರಲ್ಲಿರೋ ಸಾರಾಂಶದಿಂದ ಅಂತ. ಕಳೆದ 20 ವರ್ಷದಿಂದ ಬೆಂಗಳೂರಲ್ಲಿ ಓದಿದ್ದೀನಿ. ತಮ್ಮನ್ನ ರವಿ ಬೆಳಗೆರೆ ಸರು ಜರ್ನಲಿಸಮ್ ಹೇಗೆ ಸೇರಿಸಿದ್ರು, ಹಿಂದೂ ಪತ್ರಿಕೆಯಲ್ಲಿ ತಾವು ಇಂಡಿಯನ್ ಎಕ್ಸ್ಪ್ರೆಸ್ಗೆ ಹೇಗೆ ಹೋದ್ರಿ, ಅದನ್ನೆಲ್ಲ ನಾನು ಓದಿದ್ದೆ. ನಾನು ಬೆಂಗಳೂರು ಕಾಸ್ಬಾತು ಬಾಟಮ್ ಐಟಮ್ ಎಲ್ಲ ಪುಸ್ತಕವನ್ನು ಓದಿ ಮುಗಿಸಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓ ಮನಸ್ಸೇ ಭಾಳಷ್ಟು ಸರಸ್ವತಿ ಪುತ್ರ ಅಂದರೆ ಅದು ರವಿ ಬೆಳಗೆರೆ ಸರ್. ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು. ನಮ್ಮ ಭಾವನಾ ಬೆಳಗೆರೆ ಮೇಡಮ್ ಮತ್ತು ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಬೇಕು ಅಂತ ಎಲ್ಲ ವಿದ್ಯಾರ್ಥಿಗಳು ಬಂದಿದ್ದೀರಾ. ಜೀವನದಲ್ಲಿ ದೇವರು ನಮ್ಮನ್ನು ರಾಜ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಕಿರೀಟ ಕೊಡಲ್ಲ, ಫಸ್ಟ್ ಯುದ್ಧ ಕೊಡ್ತಾನೆ. ಗೆಲ್ಲೋ ತಾಕತ್ತಿದ್ರೆ ಕಿರೀಟ ಅದೇ ಬಂದು ತಲೆ ಮೇಲೆ ಕೂತ್ಕೊಳ್ಳುತ್ತೆ. ಭಗವಂತ ಯಾವತ್ತೂ ಕಿರೀಟ ಕೊಡಲ್ಲ, ಯುದ್ಧ ಕೊಡ್ತಾನೆ. ಗೆಲ್ಲೋ ತಾಕತ್ತಿದ್ರೆ ಕಿರೀಟ ಬಂದು ತಲೆ ಮೇಲೆ ಕೂತ್ಕೊಳ್ಳುತ್ತೆ. ಸ್ಟ್ರೆಂತ್ ಆಫ್ ದ ಕ್ಯಾಟ್ ಈಸ್ ನಾಟ್ ಇಂಪಾರ್ಟೆಂಟ್. ಸ್ಟ್ರೆಂತ್ ಆಫ್ ದ ಕ್ಯಾಟ್ ಈಸ್ ನಾಟ್ ಇಂಪಾರ್ಟೆಂಟ್. ಸ್ಟ್ರೆಂತ್ ಆಫ್ ದ ಕ್ಯಾಟ್ ಈಸ್ ನಾಟ್ ಇಂಪಾರ್ಟೆಂಟ್, ಹೌ ಕ್ಯಾಟ್ ಕ್ಯಾಚಸ್ ದ ರ್ಯಾಟ್ ಈಸ್ ಇಂಪಾರ್ಟೆಂಟ್. ಅದು ಲೈಫ್. ತುಂಬ ಜನ, ಭಾಳಷ್ಟು ಜನ ಯಂಗ್ಸ್ಟರ್ಸು ಏನಾದರೂ ಸಾಧಿಸಬೇಕು ಅಂದರೆ SSLC ಬಂದಿರ್ತೀರ. ಸ್ಟೇಟ್ ಫಸ್ಟ್ ಬರಬೇಕು ಅಂದರೆ ಇಂಗ್ಲೀಷಲ್ಲಿ 100 ಬರುತ್ತಾ, ಕನ್ನಡಲ್ಲಿ 1 ಮಾರ್ಕ್ ಹೋದರೆ, ಸೈನ್ಸ್ ಅಷ್ಟು ಈಸಿನಾ? ಇನ್ನೂ SSLC ಟೆಕ್ಸ್ಟ್ ಬುಕ್ಸೇ ತೊಗೊಂಡಿರಲ್ಲ, ಆವಾಗಲೇ ನೆಗೆಟಿವಿಟಿ. ನಾನು ಇಲ್ಲಿರೋ ಎಲ್ಲ ಪೇರೆಂಟ್ಸ್ಗೂ ಪೋಷಕರಿಗೂ ರಿಕ್ವೆಸ್ಟ್ ಮಾಡೋದು, ನಿಮ್ಮ ಮಕ್ಕಳನ್ನ ಪ್ರಯತ್ನ ಪಡೋಕ್ಕೆ ಬಿಟ್ಟುಬಿಡಿ ಅಂತ. ನೀವೇನು ಮಾಡ್ತೀರಾ, ನಿಮ್ಮ ಮಕ್ಕಳು ಒಂದು 20-30 ಸಾವಿರ, ಒಂದು 40-50 ಸಾವಿರಕ್ಕೆ ಎಲ್ಲೋ ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡು ನೆಮ್ಮದಿಯಾಗಿದ್ದರೆ ಸಾಕು ಅಂತ. ಮಕ್ಕಳನ್ನ ರಿಸ್ಕ್ ಮಾಡೋಕ್ಕೆ ತುಂಬ ಜನ ಪೇರೆಂಟ್ಸ್ ಬಿಡೋದೇ ಇಲ್ಲ. ಮತ್ತು ಇಲ್ಲಿರೋ ತುಂಬ ಜನ ಮಕ್ಕಳಿಗೂ ಒಂದು ವಿಚಾರ ಗೊತ್ತಿರಬೇಕು. ಒಂದು ತಂದೆ ಮತ್ತು ಮಗ ದೇವಸ್ಥಾನಕ್ಕೆ ಹೋದ್ರಂತೆ, ತಂದೆ ಮತ್ತು ಮಗಳು. ತುಂಬ ರಶ್ ಇತ್ತಂತೆ ದೇವಸ್ಥಾನ. ರಶ್ ಇದ್ದರೆ ಆ ಮಗಳು ಇಟ್ಕೊಂಡು ಅಪ್ಪ 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 ತುಂಬ ಜನ ಇದ್ದಾರೆ, ನನಗೆ ದೇವ್ರು ಕಾಣಿಸ್ತಾ ಇಲ್ಲ, ದಯವಿಟ್ಟು ನಿನ್ನ ಭುಜದ ಮೇಲೆ ಎತ್ಕೊಂಡು ದೇವ್ರನ್ನ ತೋರಿಸು ಅಂದರೆ ಅವರಪ್ಪ ಭುಜದ ಮೇಲೆ ಎತ್ಕೊಂಡು ದೇವ್ರನ್ನ ತೋರಿಸ್ದಂತೆ. ಆದರೆ ಅವ್ರ ಮಗಳಿಗೆ ಗೊತ್ತಿಲ್ಲದೆ ಇರೋದೇನು ಅಂದರೆ ಆಕೆ ನಿಂತಿರೋದೇ ದೇವ್ರ ಮೇಲೆ ಅಂತ. ಈ ಸತ್ಯನ ಮರ್ತೋಗ್ತಾರೆ ತುಂಬ ಜನ. ತಂದೆ ತಾಯಿಗೆ ದೇವಸ್ಥಾನ ಕಟ್ಟಿಸದೇ ಇದ್ರೂ ಪರವಾಗಿಲ್ಲ ಸರ್, ಕಟ್ಟಿಸಿರೋ ದೇವಸ್ಥಾನದ ಮುಂದೆ ಅವ್ರನ್ನ ಕೂರಿಸದೇ ಇದ್ದರೆ ಸಾಕು. ಇದು ಮಕ್ಕಳು ತಂದೆ ತಾಯಿ ಕೊಡೋ ದೊಡ್ಡ ಗಿಫ್ಟ್. ತಂದೆ ತಾಯಿಗೆ ದೇವಸ್ಥಾನ ಕಟ್ಟಿಸದೇ ಇದ್ರೂ ಪರವಾಗಿಲ್ಲ, ಕಟ್ಟಿಸಿರೋ ದೇವಸ್ಥಾನದ ಮುಂದೆ ಅವ್ರನ್ನ ಕೂರಿಸದೇ ಇದ್ದರೆ ಸಾಕು. ತುಂಬ ಜನ ಯಂಗ್ಸ್ಟರ್ಸ್, ನಾನು ಏನು ಬ್ಯಾಕ್ಗ್ರೌಂಡ್ ಇಲ್ಲದೆ ಲೈಫಲ್ಲಿ ಬೆಳೆದವನು. ಚಿಕ್ಕ ವಯಸ್ಸಿಗೆ ತಂದೆ ತಾಯಿನ ಕಳ್ಕೊಂಡವನು. ಸರಸ್ವತಿ ಒಲಿದ್ಲು, ಲಕ್ಷ್ಮೀದೇವಿ ಜೊತೆಯಲ್ಲಿ ಬಂದಳು. 3 ವರ್ಷದಿಂದ ಎಲೆಕ್ಷನ್ನಲ್ಲಿ ನಿಂತ್ಕೊಳ್ಳೋಕ್ಕೆ ಎಲ್ಲರೂ ಭಯ ಬಿದ್ದರೆ ನನಗೆ ಅವಕಾಶ ಬಂತು. ನಾನು ನನ್ನ ಫ್ರೆಂಡ್ಸ್ನೆಲ್ಲ ಕೇಳಿದೆ, MLA ಆಗೋದು ಅಷ್ಟು ಸುಲಭ ಅಲ್ಲ, ನಿನಗೇನು ತಮಾಷೆನ ಅದು ಇದು ಅಂದರು. ನಮ್ಮ ಅಜ್ಜಿನ ಹೋಗಿ ಕೇಳಿದೆ, MLA ಟಿಕೆಟ್ ಕೊಡ್ತಿದ್ದಾರೆ ಏನು ಮಾಡಲಿ ಅಂತ. ನಮ್ಮ ಅಜ್ಜಿ ಒಂದು ಮಾತು ಹೇಳಿದ್ರಿ, ನಾಳೆ ಬರ ಟೆಸ್ಟ್ ಮಾಡ್ಕೊ, ಹೆಂಗಿದ್ರೆ ಹಂಗಾಗತ್ತೆ ಅಂತ. ಒಬ್ಬರು ಕೂಡ ಹೇಳಲಿಲ್ಲ ನಾನು ಗೆಲ್ತೀನಿ ಅಂತ. 23 ನಮ್ಮ ಅಜ್ಜಿ ಒಬ್ರು ಹೇಳಿದ್ರು, ನಾನು ಹೋದ್ರೆ ನನಗೆ ಎಲ್ಲರೂ 100 ಜನನ ಕೇಳಿರ್ತೀನಿ, 100 ಜನ ನೀನು ಸೋತೋಗ್ತೀಯ ಅಂದರು. ಹೋದೆ, ನಾಮಿನೇಷನ್ ಹಾಕಿದೆ, ಗೆದ್ದುಬಿಟ್ಟೆ. ಟೈಮ್ ಚೆನ್ನಾಗಿದ್ರೆ ಇನ್ನೊಂದು ತಿಂಗಳಿಗೆ ಮಿನಿಸ್ಟ್ರು ಆಗ್ತೀನಿ. ಯಾರೋ ನನ್ನ ಫ್ರೆಂಡ್ಸ್ ಕೇಳಿದ್ರು, ನೀನು MLA ನಿಂತ್ಕೊಂಡೆ ಅಲ್ಲ, ಸೋತೋಗಿದ್ದರೆ ಏನು ಮಾಡ್ತಿದ್ದೆ ಅಂತ. ಬೆಂಗಳೂರಿಗೆ ಬಂದಿರೋದೇ ಸೋಲಕ್ಕೆ, ನಾವು ಗೆಲ್ಲೋದೇನಿದ್ರು ಕಾಂಪ್ಲಿಮೆಂಟ್ರಿ ನಮ್ಮ ಲೈಫಲ್ಲಿ. ಇದನ್ನು ಮರ್ತೋಗ್ಬಾರ್ದು. ಜೀವನದಲ್ಲಿ ಎಷ್ಟು ಸಲ ಗೆದ್ದಿದ್ದೀವಿ ಸರ್? ಒಂದು 2-3 ಸಲ. ಇಲ್ಲಿರೋ ಎಲ್ಲ ಸ್ಟೂಡೆಂಟ್ಸ್ಗೂ ಹೇಳ್ತೀನಿ, ನೀವು ಗೆದ್ದಿರೋದು 2-3 ಸಲನೇ ಲೈಫಲ್ಲಿ. ಇನ್ನು ಡೈಲಿ ಸೋಲೋದೆ. ಗೆಲುವು ಯಾವತ್ತಿದ್ರೂ ನಾವು ಸರ್ಪ್ರೈಸ್ ಆಗಿ ಫೀಲ್ ಆಗಬೇಕು, ಸೋಲ್ಗೆ ಯಾಕೆ ಸರ್ಪ್ರೈಸ್ ಆಗಬೇಕು? ಈ ರಿಯಾಲಿಟಿನ ಅರ್ಥ ಮಾಡ್ಕೋಬೇಕು. ಯೂತ್ಸ್ ಆರ್ ನಾಟ್ ಯೂಸ್ಲೆಸ್, ಬಟ್ ದೇ ಆರ್ ಯೂಸ್ಡ್ಲೆಸ್. ಎಲ್ರಿಗೂ ಕೆಪಾಸಿಟಿ ಇರುತ್ತೆ, ತಾಕತ್ತಿರುತ್ತೆ. ಹೆದರಿಕೆ ಭಾಳಷ್ಟು ಜನಕ್ಕೊಂದು ಕ್ಲಾರಿಟಿ ಇರಬೇಕು.
ಮಗ ಈ ಏಜಲ್ಲಿ ಕ್ಲಾರಿಟಿ ಬೆಳೆಸ್ಕೋಬೇಕು. ಇಲ್ಲಾಂದರೆ ಏನಾಗುತ್ತೆ ಸರ್, ಕ್ಲಾರಿಟಿ ಇರೋನು ಕಂಪ್ನಿ ಕಟ್ತಾನೆ, ಅಲ್ಲೋಗಿ ದುಡಿಬೇಕಾಗತ್ತಷ್ಟೆ. ಇವಾಗ ಗೋಲ್ ಇಟ್ಕೋಬೇಕು. ಇಲ್ಲಾಂದರೆ ಏನಾಗುತ್ತೆ ಸರ್, ಗೋಲ್ ಇರೋರು ಯಾವುದಾದ್ರು ಕಂಪ್ನಿ ಕಟ್ತಾನೆ, ಹೋಗಲ್ಲಿ ಕೆಲಸ ಮಾಡಬೇಕಷ್ಟೆ. ಸರ್ ನನಗೆ ಬ್ಯಾಕ್ಗ್ರೌಂಡ್ ಇಲ್ಲ, ನಾನು ಗೆಲ್ತೀನ ಅಂದರೆ ಗುಂಡಿಗೆ ಅನ್ನೋ ಗ್ರೌಂಡಲ್ಲಿ ಧೈರ್ಯ ಇರಬೇಕು ಮಾರ್ಕೆಟ್ನ ರೂಲ್ ಮಾಡೋಕ್ಕೆ. ಬ್ಯಾಕ್ಗ್ರೌಂಡ್ ಕಟ್ಕೊಂಡು ಏನು ಮಾಡ್ತೀಯ? ಹಾಲು ಮೊಸರು ತುಪ್ಪ, ಹಾಲು ಮೊಸರು ತುಪ್ಪ ಎಲ್ಲ ಒಂದೇ ವಂಶದವರು, ಆದರೆ ಹಾಲ್ಗೊಂದು ರೇಟು, ತುಪ್ಪಕ್ಕೊಂದು ರೇಟು. ರೇಂಜ್ ಡಿಸೈಡ್ ಆಗೋದು ವಂಶದಿಂದ ಅಲ್ಲ, ಅದರಲ್ಲಿರೋ ಸಾರಾಂಶದಿಂದ ಅಂತ. ತುಂಬ ಜನ ಯಂಗ್ಸ್ಟರ್ಸು ಒಂದು ಕನಸು ಕಟ್ಕೊಂಡು ಬಂದಿದ್ದೀರಾ. ಈಗ PUC ಸೇರಿರ್ತೀರ, ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು. ನೀವು ಫಸ್ಟ್ ಮಾಡೋ ತಪ್ಪೇನು ಗೊತ್ತಾ? ಊರಲ್ಲಿರೋರೆಲ್ಲ ಕೇಳ್ಕೊಂಬರ್ತೀರ, ನಾನು ಡಾಕ್ಟ್ರ್ ಆಗ್ತೀನಿ ಅಂತ. ಊರಲ್ಲಿರೋರಿಗೆಲ್ಲ ಹೇಳ್ಕೊಂಬರ್ತೀರ, ನಾನು IITಗೆ ಹೋಗ್ತೀನಿ ಅಂತ. 10th ಫೇಲ್ ಆಗಿರೋ ನಿಮ್ಮ ಆಂಟಿನ ಕೇಳ್ತೀರಾ, ಆಂಟಿ ನಾನು ಡಾಕ್ಟ್ರ್ ಆಗಲ್ಲ, ಕಷ್ಟನಂತೆ, ಬೇಜಾರಾಗಿ ಹೋಗ್ತೀರಾ. ಸೊ ಪ್ಲಸ್ ದಯವಿಟ್ಟು ಹೇಳ್ತೀನಿ, ಪ್ರಪಂಚದಲ್ಲಿ ಅಡ್ವೈಸ್ಗಳನ್ನ ಕೇಳೋದು ನಿಲ್ಲಿಸ್ಬೇಕು ಉದ್ಧಾರ ಆಗಬೇಕು ಅಂದರೆ. ಯಾಕಿದು ಹೇಳ್ತಾ ಇದ್ದೀನಿ ಅಂದರೆ, ಸರಿ ನಾವೆಲ್ಲರೂ ಯಾಕೆ ಸೋತೋಗ್ತೀವಿ ಗೊತ್ತಾ? ಜೀವನದಲ್ಲಿ ನಾವು ಯಾರಾದರೂ ಹೇಳ್ದಂಗೂ ಕೇಳಲ್ಲ, ನಮಗೆ ಅನ್ನಿಸ್ದಂಗೂ ಮಾಡಲ್ಲ. ಲೈಫಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ನಿಮ್ಗೆ ಅನ್ನಿಸ್ದಂಗೆ ಮಾಡಿ, ನಿಜವಾಗ್ಲೂ ಗೆಲ್ತೀರಾ. ಇಲ್ಲ ಯಾರಾದರೂ ಹೇಳ್ದಂಗಾದರೂ ಕೇಳಿ, ಆವಾಗಲೂ ಗೆಲ್ತೀರಾ. ನೀವು ಹೇಳ್ದಂಗೆ ಅರ್ಧ, ಅನ್ನಿಸ್ದಂಗೆ ಅರ್ಧ ಮಾಡ್ತೀವಿ. ಅದಕ್ಕೂ ಇವತ್ತಿಗೂ EMI ಕಟ್ಟಕ್ಕೆ ಒದ್ದಾಡ್ತಿದ್ದೀವಿ ಸರ್. ದಿಸ್ ದ ಸ್ಟ್ರಗಲ್. ನನಗೆ ತುಂಬ ಜನ, ಕೆಲವರು ನನ್ನ ಸ್ನೇಹಿತರು ಕೇಳ್ತಾರೆ, ಪ್ರದೀಪ್ ಈಶ್ವರ್ ನೀನು ತುಂಬ ಮಾತಾಡ್ತೀಯಾ? ನಾನು ತುಂಬ ಮಾತಾಡಿ MLA ಆಗಿದ್ದೀನಿ. ನಾನು ತುಂಬ ಮಾತಾಡಿ ಪರಿಶ್ರಮ ನೀಟ್ ಅಕಾಡೆಮಿ ಕಟ್ಟಿ ಒಂದು 100 ಕೋಟಿ ಬಿಸ್ನೆಸ್ ಟರ್ನ್ ಓವರ್ ಮಾಡ್ತೀನಿ. ತುಂಬ ಮಾತಾಡಿ ಕರ್ನಾಟಕದಲ್ಲಿ ಫೇಮಸ್ ಆಗಿದ್ದೀನಿ. ಕಡಿಮೆ ಮಾತಾಡಿರೋರು ಏನಾದರೂ ಕಡ್ದು ಕಟ್ಟೆ ಹಾಕಿರೋದು ಏನಾದರೂ ಪುಸ್ತಕ ಇದ್ದರೆ ಕೊಟ್ಟರೆ ಓದ್ಕೊತೀನಿ ಸರ್. ಯಾಕಿದು ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಯಂಗ್ಸ್ಟರ್ಸ್ಗೆ ಪ್ಲೀಸ್ ಬಿಲೀವ್ ಯುವರ್ ಸೆಲ್ಫ್, ಬಿಲೀವ್ ಯುವರ್ ಸೆಲ್ಫ್, ನಂಬಿ ಅಷ್ಟೇ. ನೀನು IAS ಟಾಪರ್ ಆಗಬೇಕಾ? ಓದು ಅಷ್ಟೇ, ಯಾರನ್ನೂ ಕೇಳಬೇಡ. 4 ರಿಂದ 8 ತಾಸು ಶ್ರದ್ಧೆಯಿಂದ ಓದಲಿಲ್ಲ ಅಂದರೆ, ರವಿ ಬೆಳಗೆರೆ ಸರ್ ಬುಕ್ಕಲ್ಲಿರೋ ಒಂದು ಸಾಲು, ದಿನಕ್ಕೆ 4 ಕಿಲೋಮೀಟ್ರ್ ಓಡೋಕ್ಕಾಗದೇ ಇದ್ದರೆ ಒಲಿಂಪಿಕಲ್ಲಿ ಗೋಲ್ಡ್ ಮೆಡಲ್ ತೊಗೊತೀನಿ ಅಂತ ಕನಸು ಕಾಣೋದು ತಪ್ಪು. ರವಿ ಬೆಳಗೆರೆ ಅವ್ರ ಪುಸ್ತಕದ ಸಾಲಿದು. ವೀಕೆಂಡಲ್ಲಿ ಹೆಂಡತಿಗೆ ಮಲ್ಲಿಗೆ ಹೂ ಕೊಡ್ಸೋಕ್ಕಾಗದಿರೋನು ಮಲೇಷ್ಯಾಗೆ ಕರ್ಕೊಂಡು ಹೋಗ್ತೀನಿ ಅಂತ ಕನಸು ಕಾಣೋದು ತಪ್ಪು ಅಂತ ರವಿ ಬೆಳಗೆರೆ ಅವ್ರ ಪುಸ್ತಕದ ಸಾಲುಗಳಿದು. ಸೊ ದಯವಿಟ್ಟು ನಾನು ಎಲ್ರಿಗೂ ಹೇಳ್ತೀನಿ, ಚೆನ್ನಾಗಿ ಓದಿ. ಕೆಟ್ಟೋಗಿರೋ ವಾಲ್ ಕ್ಲಾಕೆ ದಿನಕ್ಕೆ 2 ಸಲ ಟೈಮ್ ಕರೆಕ್ಟಾಗಿ ತೋರಿಸುತ್ತೆ. ನಾವೇನಾಗ್ತಿದೆ ಸರ್, ತುಂಬ ಫಾಸ್ಟಾಗಿ ಓಡ್ತಿದ್ದೆ. ಮತ್ತು ಸರ್, ಈಗ ಸಪೋಸ್ ನಿಮ್ಮ ಮಗಳು ಸೋತೋದ್ರೆ ಬೇಜಾರಾಗಬೇಡಿ ಸರ್. ಏನಾಗುತ್ತೆ? ಸೋತೋದ್ರ ಆಯಿತು, ಎಕ್ಸಾಮಲ್ಲಿ ಒಂದು ಸಬ್ಜೆಕ್ಟ್ ಹೋಯ್ತು, ಆಯಿತು, ಏನು ಮಾಡ್ತೀರಾ? ನೀವು ಸಂಪಾದಿಸಿರೋದು ಏನಕ್ಕೆ ಸರ್? ಮತ್ತು ಎಲ್ಲ ಪೇರೆಂಟ್ಸ್ಗೂ ನಾನೊಂದು ಹೇಳ್ತೀನಿ, ಬಿ ಪ್ರಾಕ್ಟಿಕಲ್.